ಬುಲೆಟ್ ಪ್ರೂಫ್ ಅಂತ ಹೇಳ್ತಾರೆ. Let's go. It's not nice. The nice is tan. ನಮಸ್ಕಾರ ಗೆಳೆಯರೆ, ಎಲ್ಲಾಗಿದ್ರ ವೆಲ್ಕಮ್ ಟು ಡೇ ದ ಡ್ರೀಮ್ಸ್ ಕನ್ನಡ. ಗಾಯ್ಸ್, ಇವತ್ತು ನಿಮ್ಗೆ ನಾನು ತೋರಿಸ ಹೋಗ್ತಿರೋ ಕಾರು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋ ಕಾರು. ಚೆಕ್ ದಿಸ್ ಔಟ್ ವಿತೌಟ್ ಎನಿ ಫರ್ದರ್ ಅಡು ನೋಡ್ಕೊಂಡ್ಬಿಟ್ಟಿದ್ದೀನ. ದಿಸ್ ಈಸ್ ಟೆಸ್ಲಾ ಸೈಬರ್ ಟ್ರಕ್. ಫಾರ್ ದ ಫಸ್ಟ್ ಟೈಮ್ UAE ಇಲ್ಲಿ ಈ ಗಾಡಿ ರಿಲೀಸ್ ಆಗಿರೋದು ಫಸ್ಟ್ ಟೈಮ್. ಆಯ್ತಾ, US ಅಲ್ಲಿ ಯುರೋಪಲ್ಲೆಲ್ಲ ರಿಲೀಸ್ ಆಗಿತ್ತು, ಬಟ್ UAE ಇಲ್ಲಿ ಫಸ್ಟ್ ಟೈಮ್ ರಿಲೀಸ್ ಆಗಿದೆ ಅಂತಂದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು. ಯಾಕಂದ್ರೆ ನೀವು ಕೂಡ ಫಸ್ಟ್ ಟೈಮ್ ನೋಡ್ತೀರಾ ಕನ್ನಡದಲ್ಲಿ ಬ್ರೋ. ಈ ಕಾರ್ ಬಗ್ಗೆ ಹೇಳಕ್ಕಿಂತ ಮುಂಚೆ ನಿಮ್ಗೆಲ್ಲರೂ ಗೊತ್ತಿದೆ, ಇದು ಆಕ್ಚುಲಿ ಎಲೆಕ್ಟ್ರಿಕಲ್ ಕಾರು. ಸೊ ಟೆಸ್ಲಾ ಇದೆ ಕಂಪನಿ ಹೂ ಮ್ಯಾನುಫ್ಯಾಕ್ಚರ್ ಎಲೆಕ್ಟ್ರಿಕಲ್ ಕಾರ್ಸ್, ನಿಮ್ಗೆಲ್ಲ ಗೊತ್ತಿದೆ. ನಾವು ಇದ್ರ ಬಗ್ಗೆ ಟೆಸ್ಲಾ ಮಾಡೆಲ್ X ಪ್ಲಾಡು, ಮಾಡೆಲ್ Y ಪ್ಲಾಡು, ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೀವಿ. ಈ ಗಾಡಿಯ ಬಾಡಿ ನೋಡಿ ಎಷ್ಟೊಂದು ಹುಮಾಂಗಸ್ ಆಗಿದೆಯಲ್ಲ. ಇದು ಆಕ್ಚುಲಿ ನಾನು ವಿಡಿಯೋದಲ್ಲಿ ನೋಡಿದಾಗೆಲ್ಲ ಏನು ಚಿಕ್ಕ ಕಾರ್ ಅಂತ ಅನ್ಸಿತ್ತು, ಬಟ್ ರಿಯಲ್ ಲೈಫಲ್ಲಿ ನೋಡಿದ್ರೆ ದಿಸ್ ಕಾರ್ ಇಸ್ ಸೋ ಹ್ಯೂಜ್ ಗಾಯ್ಸ್. ಈ ಲೆಂತ್ ಎಷ್ಟಿದೆ ಅಂತಂದ್ರೆ 5.5 ಮೀಟರ್ವರೆಗೂ ಇದೆ. ಎಷ್ಟು ದೊಡ್ಡದು ಅಂತಂದ್ರೆ ಈ ಕಾರು 5.5 ಮೀಟರ್ವರೆಗೂ ಲೆಂತ್ ಇದೆ ಆ್ಯಂಡ್ ಕಂಪ್ಲೀಟ್ಲಿ ಸ್ಟೈನ್ಲೆಸ್ ಸ್ಟೀಲ್ ಬಾಡಿ. ದಿಸ್ ಈಸ್ ಸಮಥಿಂಗ್ ವಿಚ್ ಯು ಹ್ಯಾವ್ ಟು ಥಿಂಕ್. ಯಾಕಂದ್ರೆ ಕಾರ್ಗಳಲ್ಲಿ ಆಲ್ಮೋಸ್ಟ್ ಯಾವುದೇ ಬಾಡಿ ಆಗಲಿ ಮೆಟಲ್ ಮಾಡಲ್ಲ, ಯಾಕಂತಂದ್ರೆ ಸೇಫ್ಟಿ ಪರ್ಪಸ್ಗೋಸ್ಕರ. ಅಂತಂದ್ರೆ ಒಂದು ಕಾರ್ ಇನ್ನೊಂದು ಕಾರಿಗೆ ಗುದ್ದಾಗ ಅಥವಾ ಜನಗಳಿಗೆ ಗುದ್ದಾಗ ಆ ಕಾರು ಸ್ವಲ್ಪ ಫ್ಲೆಕ್ಸ್ ಆಗಿಬಿಟ್ಟು ಆ ಒಂದು ಫೋರ್ಸ್ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ಬೇಕಂತ. ಬಟ್ ಇದು ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಬಾಡಿ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಒಂದು ಕಡೆ ಕೂಡ ಇವನ್ ನಿಮಗೆ ಬಂಪರ್ ಆಗಿರ್ಬೋದು ಅಥವಾ ಫ್ರಂಟ್ ಲಿಪ್ ಆಗಿರ್ಬೋದು, ಎಲ್ಲ ಕಡೆ ಕೂಡ ಕಂಪ್ಲೀಟ್ಲಿ ಸ್ಟೈನ್ಲೆಸ್ ಸ್ಟೀಲ್. ಅಂಡ್ ಆಲ್ಸೋ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಇದೆಲ್ಲ ಬುಲೆಟ್ ಪ್ರೂಫ್ ಅಂತ ಹೇಳ್ತಾರೆ. ಆಕ್ಚುಲಿ ಸೈಬರ್ ಟ್ರಕ್ ಲಾಂಚ್ ಆಗಿದೆ 2019 ಅವಾಗೆಲ್ಲ ಅದನ್ನ ಡೆಮೋ ಎಲ್ಲ ಮಾಡಿದ್ರು. ಗ್ಲಾಸ್ ಎಲ್ಲ ಬುಲೆಟ್ ಪ್ರೂಫ್ ಮತ್ತೆ ಬಾಡಿ ಎಲ್ಲ ಬುಲೆಟ್ ಪ್ರೂಫ್ ಅಂತ. ಬಟ್ ಎಸ್, ಬುಲೆಟ್ ಪ್ರೂಫ್ ಇದೆ, ಬಟ್ ಎಷ್ಟು ಯಾವ ಮಟ್ಟಿಗೆ ಬುಲೆಟ್ ಪ್ರೂಫ್ ಅದು ಕೂಡ ನಾವು ನೋಡಬೇಕಾಗಿದೆ. ಸೊ ಟೆಸ್ಲಾ ಫ್ರಂಟ್ ಅಲ್ಲಿ ಏನಿರುತ್ತೆ, ಸೊ ಆಬ್ವಿಯಸ್ಲಿ ಇದ್ರಲ್ಲಿ ಇಂಜಿನ್ ಇಲ್ಲ, ಸೊ ಅದಕ್ಕೋಸ್ಕರ ನಿಮಗೆ ಇಲ್ಲೆಲ್ಲ ಸ್ಟೋರೇಜ್ ಸಿಗುತ್ತೆ. ಅಂಡ್ ಸ್ಟೋರೇಜ್ ನೋಡಿ ಗುರು ಇಲ್ಲಿಂಗಿದೆ. ಇಫ್ ಐ ಪುಟ್ ಮೈ ಫಿಂಗರ್ ದೇರ್, ಸೊ ವುಡ್ ಇಟ್ ಕಟ್ ಮೈ ಫಿಂಗರ್? Probably. I don't want to try. It's too risky. I think Tesla has upgraded something in the software. I see some videos. Yeah. It is now not going to cut the finger. Yeah, but I'm not sure also if this car is outdated. Yeah, that's a good point. That's a valid point actually. Could you close the hood? From here. Okay. Just press the button and hood close ಆಗುತ್ತೆ. From the screen or from the... Okay. So guys, one of the main factors, check this light. ಈ ಲೈಟ್ ಥ್ರೂಟ್ ದಿಸ್ ಫ್ರಂಟ್ ಬಂಪರ್ ಹೋಗಿದೆ ನಮಗೆ. ಲೈಕ್ ಫ್ರಂಟ್ ಏನು ಕಾಣ್ತಿದೆಯಲ್ಲ ಇಲ್ಲಿ, ಇದೊಂಥರ ಯೂನಿಕ್ ಆಗಿದೆಯಲ್ಲ. ಇದು ನೋಡ್ತೀರಾ ಅನ್ಸ್ಬೋದು ನಿಮಗೆ ಇದೊಂಥರ ರೋಬೋಟ್ ಡಿಸೈನ್ ಅಂತ. ಆಬ್ವಿಯಸ್ಲಿ, ಯಾಕಂದ್ರೆ ಇದ್ರಲ್ಲಿ ಯಾವ್ದು ಇರ್ತದೆ, ರೇಡಿಯೇಟರ್ ಇಲ್ಲ, ಇಂಜಿನ್ ಪಾರ್ಟ್ಗಳಿಲ್ಲ, ಏರ್ ಫಿಲ್ಟರ್ ಇಲ್ಲ, ಏನಿಲ್ಲ ಇದರಲ್ಲಿ. ಡಬ್ಬ ಪ್ಯೂರ್ ಡಬ್ಬ ಅಷ್ಟೇ. ಇದು ಕ್ರೇಜಿ ಪಾರ್ಟ್ ಇದೆಲ್ಲ ಅಬ್ಸರ್ವ್ ಮಾಡೋಕ್ಕಂತಂದ್ರೆ ಈ ಒಂದು ವಿಂಡ್ ಶೀಲ್ಡ್. ಈ ವಿಂಡ್ ಶೀಲ್ಡ್ ಎಷ್ಟೊಂದು ಸ್ಲೋಪ್ ಆಗಿದೆ. ಒಂದೇ ಆಕ್ಚುಲಿ ಗ್ಲಾಸ್ ಇದು. ಈಗ ಕಾಣ್ತಿದೆಯಲ್ಲ ಕಂಪ್ಲೀಟ್ಲಿ ಒನ್ ಗ್ಲಾಸ್. ಆ್ಯಂಡ್ ಇಲ್ಲಿ ವಿಂಡ್ ವೈಪರ್ ನೋಡಿ, ವೈಪರ್ ಬ್ಲೇಡ್ಸ್ ನೋಡಿ, ವೈಪರ್ ಬ್ಲೇಡ್ ಕೂಡ ಒಂದೇ ವೈಪರ್ ಬ್ಲೇಡ್ ಇದೆ ಇಲ್ಲಿ. ದಿಸ್ ಈಸ್ ಸಮಥಿಂಗ್ ಯೂನಿಕ್ ಆಕ್ಚುಲಿ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ಕಾರಲ್ಲಿ ನಾವು ಸಿಂಗಲ್ ವೈಪರ್ ಬ್ಲೇಡ್ ನೋಡಲ್ಲ. ಅದರಲ್ಲೂ ಕೂಡ ಇಂಥ ದೊಡ್ಡ ವಿಂಡ್ಶೀಲ್ಡ್ ಇರೋ ಒಂದು ಕಾರಲ್ಲಿ ಸಿಂಗಲ್ ವೈಪರ್ ಬ್ಲೇಡ್ ಅಮೇಜಿಂಗ್. ಈ ವೈಪರ್ ಬ್ಲೇಡಲ್ಲಿ 3 ಸ್ಟೇಜ್ ಇದೆ. ಸೊ ಆ ಒಂದು ವೈಪರ್ ಬ್ಲೇಡ್ ಈ ಕಂಪ್ಲೀಟ್ ವಿಂಡ್ಶೀಲ್ಡ್ ಏನಿದೆಯಲ್ಲ ಅದೆಲ್ಲ ಕ್ಲೀನಾಗಿ ವಾಶ್ ಮಾಡುತ್ತೆ. ಸೊ ನೀವು ಈ ಆ್ಯಂಗಲಿಂದ ನೋಡ್ಬೋದು. ನೀವು ಈ ಆ್ಯಂಗಲಿಂದ ನಿಮಗೆ ಕಾಣುತ್ತೆ ಈ ವಿಂಡ್ಶೀಲ್ಡ್ ಎಷ್ಟು ಉದ್ದ ಇದೆ ಅಂತ. ಇದೊಂಥರ ಟ್ರಯಾಂಗಲ್ ತರ. ಇದು ಒಂದೇ ಒಂದು ಗ್ಲಾಸ್ ಗುರು. ಈ ವೀಲ್ಗಳೆಲ್ಲ ಪರ್ಟಿಕ್ಯುಲರ್ಲಿ ಈ ಕಾರ್ಗೆ ಅಂತ ಮಾಡಿರೋಂಥ ವೀಲ್ಗಳು. ಅಂದ್ರೆ ಯು ಕೆನಾಟ್ ಯೂಸ್ ದಿಸ್ ಕೈಂಡ್ ಆಫ್ ವೀಲ್ ಫಾರ್ ಎನಿ ಅದರ್ ಕಾರ್ಸ್. ಯಾಕಂದ್ರೆ ಡ್ಯೂ ಟು ಸಮ್ ಫ್ಯಾಕ್ಟರ್ಸ್ ಲೈಕ್ ಡ್ಯೂ ಟು ಸಮ್ ಫಿಸಿಕ್ಸ್ ಆರ್ ಡ್ಯೂ ಟು ಟೆಕ್ನಾಲಜಿ ಅಂತ ಹೇಳ್ಬೋದು. ಅಂಡ್ ಅವಾಗಲೇ ಹೇಳಿದಾಗ ಇದೆಲ್ಲ ಬುಲೆಟ್ ಪ್ರೂಫ್, ಎಲ್ಲ ಬಾಂಬ್ ಪ್ರೂಫ್ ಎಲ್ಲ. ಸದ್ಯಕ್ಕೆ ಇದು ದುಬೈಲಿ ಒಂದೇ ಒಂದು ಟೆಸ್ಲಾ ಆದ್ರಿಂದ ತುಂಬಾನೇ ಡಿಮ್ಯಾಂಡ್ ಅಲ್ಲಿ ಇದೆ. ಸೊ ಆಬ್ವಿಯಸ್ಲಿ ಇದು ಟ್ರಕ್ ಅಲ್ವಾ, ಸೊ ಹಾಗಾಗಿ ಟ್ರಕ್ ಅಂದ ಮೇಲೆ ತುಂಬಾ ಸ್ಪೇಸ್ ಇರಬೇಕು. ಅಂಡ್ ಚೆಕ್ ಔಟ್ ದಿಸ್ ಸ್ಪೇಸ್ ಗೈಸ್, ದಿಸ್ ಇಸ್ ಸೋ ಹ್ಯೂಜ್. ಇದರ ಸೈಜ್ ಬಂದು 6x4 ಫೀಟ್, ಅಂದ್ರೆ 6 ಫೀಟ್ ಉದ್ದ ಇದೆ, 4 ಫೀಟ್ ಅಗಲ ಇದೆ. ಅಂಡ್ ಇದು 1500 ಲೀಟರ್ ಕೆಪಾಸಿಟಿವರೆಗೂ ಇದು ಹೋಲ್ಡ್ ಮಾಡುತ್ತೆ. ಅಂಡ್ ಥ್ರೂಔಟ್ ದ ಬೂಟ್ ನಿಮಗೆ ಈ ತರ ಒಂದು ಲೈಟ್ ಸಿಗುತ್ತೆ. ಸೊ ಇದೊಂಥರ ಆಬ್ವಿಯಸ್ಲಿ ಇದು ಫ್ಯೂಚರಿಸ್ಟಿಕ್ ಡಿಸೈನ್, ಫ್ಯೂಚರಿಸ್ಟಿಕ್ ಎಲ್ಲ ಫ್ಯೂಚರಿಸ್ಟಿಕ್ ಇದು. ಅಂಡ್ ಈವನ್ ಹಿಲ್ಲು ಕೂಡ ಇಲ್ಲಿ ಕಾಣ್ತಿಲ್ಲ ನಿಮ್ಗಲ್ಲೂ, ಅಲ್ಲೊಂದು ಲ್ಯಾಚ್ ಕಟ್ತಿಲ್ಲ, ಆ ಲ್ಯಾಚ್ ನ ಪುಲ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಫ್ರಿಡ್ಜ್ ಕೂಡ ಸಿಗುತ್ತೆ. ಅಲ್ಲೂ ಕೂಡ ಸ್ವಲ್ಪ ಸ್ಟೋರೇಜ್ ಇದೆ. ಕಾರಲ್ಲಿ ಬೇಸಿಕಲಿ 3 ತರ ವೇರಿಯಂಟ್ ಇದೆ. ಒಂದು ಸಿಂಗಲ್ ಮೋಟರ್, ಡ್ಯುಯಲ್ ಮೋಟರ್, ಆಮೇಲೆ ಟ್ರೈ ಮೋಟರ್ ಅಂತ. ಸಿಂಗಲ್ ಮೋಟರ್ ಕಾರ್ ಬಂದು ರೇರ್ ವೀಲ್ ಡ್ರೈವ್ ಇರುತ್ತೆ, ಡ್ಯುಯಲ್ ಮೋಟರ್ ಆಲ್ ವೀಲ್ ಡ್ರೈವ್, ಮತ್ತೆ ಟ್ರೈ ಮೋಟರ್ ಕೂಡ ಆಲ್ ವೀಲ್ ಡ್ರೈವ್. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಚೂಸ್ ಮಾಡ್ಕೋಬಹುದು. ಸ್ಟೇರಿಂಗ್ ನಿಮ್ಗೆ ಯೋಕ್ ಸ್ಟೇರಿಂಗ್ ತರ ಸಿಗುತ್ತೆ. ಇವಾಗೆಲ್ಲ ಇತ್ತೀಚೆಗೆ ಎಲ್ಲ ಎಲೆಕ್ಟ್ರಿಕಲ್ ಕಾರ್ ಕೂಡ ನಿಮ್ಗೆ ಈ ತರ ಒಂದು ಸ್ಟೇರಿಂಗ್ ವೀಲ್ ಸಿಗುತ್ತೆ. ಅಂಡ್ ಕಾಣ್ತಿದಿಲ್ಲ ಸ್ಕ್ರೀನ್ ನಿಮ್ಗೆ, ಆ ಸ್ಕ್ರೀನ್ ಅಲ್ಲಿ ನೀವು ಎಲ್ಲ ಕೂಡ ಕಂಟ್ರೋಲ್ ಮಾಡ್ಕೋಬಹುದು. ಡೋರ್ಸ್ ಓಪನ್ ಕ್ಲೋಸ್ ಆಗಿರ್ಬೋದು, AC ಆಗಿರ್ಬೋದು, ಎಲ್ಲ ಅಲ್ಲೇ ಕ್ಲೋಸ್ ಮಾಡ್ಕೋಬಹುದು. ಯಾಕಂದ್ರೆ ನಿಮ್ಗೆ ಯಾವ್ದು ರೀತಿಯ ಬಟನ್
ಬಟನ್ ಸಿಗಲ್ಲ ನೋಡಿ ಅಲ್ಲಿ ನಿಮಗೆ ಯಾವುದೇ ರೀತಿಯಾದ ಬಟನ್ಗಳು ಕಾಣ್ತಲ್ಲ. ಯಾಕಂತಂದ್ರೆ ಎಲ್ಲ ಕೂಡ ನೀವು ಆ ಸ್ಕ್ರೀನಲ್ಲೇ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಒಳಗಡೆ ಒಂದು ಖಂಡಿತವರು ತುಂಬಾ ಸಿಂಪಲ್ ಡಿಸೈನ್ ಅಂಡ್ ಆಫ್ಕೋರ್ಸ್ ಹೊರಗಡೆ ಕೂಡ ಅಷ್ಟೇ ಸಿಂಪಲ್ ಆಗಿದೆ ಡಿಸೈನ್ ಮಾತ್ರ. ಅಂಡ್ ಐ ಆಮ್ ಹ್ಯಾಪಿ ಟು ಸಿ ಟೆಸ್ಲಾ ಟೈಬರ್ ಟ್ರಕ್ ಫಾರ್ ದ ಫಸ್ಟ್ ಟೈಮ್ ಇದು ಗೊತ್ತಿರೋಗೆ ಟೆಸ್ಲಾ ತುಂಬಾ ಸ್ಪೀಡ್ಗೆ ತುಂಬಾ ಫಾಸ್ಟ್ಗೆ ಫೇಮಸ್, ಆದ್ರೆ ನಾಟ್ ದಿಸ್ ಒನ್. ದಿಸ್ ಇಸ್ ಎ ಟ್ರಕ್ ಅಲ್ವಾ, ಟ್ರಕ್. ಸೊ ಟ್ರಕ್ ಅಂದ್ರೆ ತುಂಬಾ ಹೆವಿ ಡ್ಯೂಟಿ ಇರಬೇಕು, ತುಂಬಾ ಜಾಸ್ತಿ ಟಾರ್ಕ್ ಇರಬೇಕು. ಇಟ್ಸ್ ನಾಟ್ ಅಬೌಟ್ ದ ಸ್ಪೀಡ್. ಹವರ್ ಈ ಗಾಡಿಯ ಟಾಪ್ ಸ್ಪೀಡ್ ಬಂದು 180 ಕಿಲೋಮೀಟರ್ ಅಂಡ್ 0 to 100 ಈ ಗಾಡಿಗೆ ಬೇಕಾಗಿರೋದು 6 ಸೆಕೆಂಡ್. ಸೊ ಡೆಫಿನೆಟ್ಲಿ ಇಟ್ಸ್ ನಾಟ್ ಎ ಫಾಸ್ಟೆಸ್ಟ್ ಟ್ರಕ್. ಈ ಒಂದು ಸಸ್ಪೆನ್ಷನ್ ನೋಡಿ, ಇದಕ್ಕೆ ಎಷ್ಟು ಸ್ಪೀಡ್ ಅಂತಂದ್ರೆ ಈ ಸಸ್ಪೆನ್ಷನ್ ಮಾತ್ರ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಈ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಅಥವಾ ಕಡಿಮೆ ಆಗುತ್ತೆ. ಜಸ್ಟ್ ಚೆಕ್ ದಿಸ್ ಔಟ್ ಗೈಸ್, ಜಸ್ಟ್ ಚೆಕ್ ದಿಸ್ ಔಟ್, ಸೋ ಫಾಸ್ಟ್. ವಾವ್. ಸೊ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ನಿಮ್ಗೆ ಏನಾದರೂ ಒಂದು ಅಬ್ಸ್ಟಕಲ್ ಬಂದರೆ ಇಮಿಡಿಯೇಟ್ ಆಗಿ ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ನೀವು ಈ ಗಾಡಿಯ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ನ ಜಾಸ್ತಿ ಮಾಡ್ಕೊಂಡು ಅಥವಾ ಕಮ್ಮಿ ಮಾಡ್ಕೊಂಡು ಹೋಗ್ಬೋದು. ಈ ಒಂದು ಸ್ಪೆಸಿಫಿಕ್ ಫೀಚರ್ ತುಂಬಾನೇ ಯೂಸ್ ಆಗುತ್ತೆ ಆಫ್ ರೋಡಿಂಗ್ ಅಲ್ಲಿ ಮಾತ್ರ. ಆಬ್ವಿಯಸ್ಲಿ ನಿಮ್ಗೆ ಯಾವುದೇ ರೀತಿಯಾದ ಡೋರ್ ಹ್ಯಾಂಡಲ್ ಸಿಗಲ್ಲ. ಸೊ ಎಲ್ಲ ಕೂಡ ಕೀಯಲ್ಲೇ ನೀವು ಆಪರೇಟ್ ಮಾಡಬೇಕಾಗುತ್ತೆ. ಓಕೆ, ಜಸ್ಟ್ ಪ್ರೆಸ್ ಮಾಡಿ ಡೋರ್ ಓಪನ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ಸೀಮ್ಲೆಸ್ ಇರುತ್ತೆ. Oh my god. So you can have like a pasta. You know. Yeah, that is true. Okay, you also find a screen in the back side as well. So basically ಇದರ ಪ್ರೈಸ್ ಇನ್ನೂ ಡಿಸ್ಕ್ಲೋಸ್ ಆಗಿಲ್ಲ. ಆನ್ಲೈನ್ ಪ್ರೈಸ್ ಅಂತಂದ್ರೆ ಇದರ ಬೆಲೆ ಆಲ್ಮೋಸ್ಟ್ ಇಂಡಿಯನ್ ರುಪೀಸ್ ಅಲ್ಲಿ 1 ಕೋಟಿ ಮೇಲೆ ಆಗುತ್ತೆ. ಜಸ್ಟ್ ಅದು ಶೋರೂಮ್ ಪ್ರೈಸ್ ಅಷ್ಟೇ 1 ಕೋಟಿ. ನೀವು ಏನಾದರೂ ಇಂಡಿಯಾದಲ್ಲಿ ತಗೋಬೇಕಂತಂದ್ರೆ 2 ಕೋಟಿ 3 ಕೋಟಿವರೆಗೂ ಆಗೋದ್ರು ಕೂಡ ಏನು ಆಶ್ಚರ್ಯಪಡಬೇಕಾಗಿಲ್ಲ. ಓಕೆ, ಇವತ್ತು ನಮ್ಮ ಜೊತೆ ಒಬ್ಬ ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಅಂಡ್ ಲುಕ್ ಅಟ್ ಯು. ನಮಸ್ಕಾರ. ಸೇ ನಮಸ್ಕಾರ ಬ್ರೋ. Namaskar. Yeah, so his name is Ramdan. So Ramdan, so your favorite car is petrol? Nissan Super Safari. Super Safari, yeah. Yes. Great, man. So tell me about this Tesla. What do you think about this Tesla? Actually, it looks bigger than I thought. Like in the real life, it looks bigger. Yes. It's actually a good car, but it's electric. If it was gas, it would be way better. Do you think this is bulletproof? Yes, I think it is. You cannot do ratatatata in this. That is Yes. the problem on this, right? Like it's go. It's not nice. The nice is tan. This is not nice. Do you think you can drift in this car? I don't think so. I don't because think we can drift, right? it's only like this, Yeah. but not so much. It's only like this. Okay, how old are you? Me 13. But you drive the car. No, it's okay. No, I didn't drive. Okay, so which is the first car you are going to take when you grow up? Nissan Super Safari. Super Safari. All the best. Ask them to subscribe to my channel. Subscribe to him. He's a good person. He's so communicated. He's a good person. Oh man, thank Like you. and subscribe. Thank you. Thank you, guys. ನೋಡ್ತಿರಲ್ಲ, ಅದು ಆಕ್ಚುಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ರೀನ್ ಇನ್ ಎನಿ ಕಾರ್. ಅದರ ಸೈಜ್ ಬಂದು 18.5 ಇಂಚ್ ಸೈಜ್ ಇದೆ ಫ್ರಂಟ್ ಅಲ್ಲಿ. ಹಿಂದ್ಗಡೆ ಸಿಗೋದು ಸ್ಕ್ರೀನ್ ಇದು ಕಾಣ್ತಿಲ್ಲ, ಅದು 9.5 ಇಂಚ್ ಸೈಜ್ ಇದೆ ಅದರದ್ದು. ಅಂಡ್ ಇದು ಟೋಟಲ್ ಆಗಿ 5,000 kg ವರೆಗೂ ಟೋ ಮಾಡುತ್ತೆ. ಜಸ್ಟ್ ಇಮ್ಯಾಜಿನ್ ಗೈಸ್, ಇದರ ಟೋಟಲ್ ವೆಯ್ಟ್ 3,000 kg ಅಂಡ್ ಇದು 5,000 kg ವರೆಗೂ ಟೋ ಕೂಡ ಮಾಡುತ್ತೆ. ಡೆಫಿನೆಟ್ಲಿ ಈ ಕಾರ್ ಏನು ಕ್ವಿಕೆಸ್ಟ್ ಅಲ್ಲ, ಈ ಕಾರ್ ಏನು ಫಾಸ್ಟೆಸ್ಟ್ ಅಲ್ಲ. ಇನಿಷಿಯಲ್ ಲಾಂಚ್ ಇದೆಯಲ್ಲ, ದಟ್ ಇಸ್ ಅಮೇಜಿಂಗ್. ಆಕ್ಚುಲಿ ನೀವು ವಿಡಿಯೋ ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಒಂದು ಟೆಸ್ಲಾ ಇನ್ನೊಂದು ಪೋರ್ಷ್ನ ಟೋ ಮಾಡ್ಕೊಂಡು ಇನ್ನೊಂದು ಪೋರ್ಷ್ನ ಬೀಟ್ ಮಾಡಿದೆ. ಐ ಡೋಂಟ್ ನೋ ಫಾರ್ ಇಟ್ ಇಸ್ ಟ್ರೂ. ಅಂಡ್ ಇಲ್ಲಿ ನೋಡ್ಬೋದು ನಿಮ್ಗೆ ಇಲ್ಲಿ ನಾರ್ಮಲ್ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ ಗುರು. ಇದರಲ್ಲಿ ನೀವು ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಕೊಂತೀರಾ, ಏನಾದ್ರು ಮಾಡ್ಕೋಬಹುದು ನೀವು. ಈ ತರ ದಿಸ್ ಇಸ್ ಅಮೇಜಿಂಗ್. ಈ ತರ ನಾನು ಯಾವ ಕಾರ್ಲು ಕೂಡ ನೋಡಿಲ್ಲ. ಈ ತರ ಸಾಕೆಟ್ನ ಕೂಡ ಕೊಟ್ಬಿಟ್ಟಿದ್ದಾರೆ. ಅಂಡ್ ಇಲ್ಲೇ ಆಕ್ಚುಲಿ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಕೂಡ ಸಿಗುತ್ತೆ. ದಿಸ್ ಇಸ್ ಈ ಚಾರ್ಜಿಂಗ್ ಕಾಣ್ತೀಯಲ್ಲ, ಇದೇ ಚಾರ್ಜರ್. ಇದನ್ನ ಇಟ್ಟಿದ್ರೆ ಚಾರ್ಜ್ ಆಗುತ್ತೆ. ದಿಸ್ ಇಸ್ ರಿಯಲಿ ಕೂಲ್ ಗೈಸ್. ನೋಡಿದ್ರಲ್ಲ ಟೆಸ್ಲಾ ಸೈಬರ್ ಟ್ರಕ್ ಹೇಗಿತ್ತು ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೊಂದು ಸಿಂಪಲ್ ನಿಮ್ಗೊಂದು ಗ್ಲಿಮ್ಸ್ ಆಫ್ ದಿಸ್ ಕಾರ್ನ ಅಷ್ಟೇ ತೋರಿಸಿದ್ದು. ಈ ಕಾರ್ ಬಗ್ಗೆ ಕಂಪ್ಲೀಟ್ ರಿವ್ಯೂ ಮಾಡಬೇಕು, ಹೊರಗಡೆ ನೋಡಬೇಕು. ಇದು ಫಸ್ಟ್ ಕಾರ್ ಅಲ್ವಾ, ಸೊ ಹಾಗಾಗಿ ತುಂಬ ಡಿಮ್ಯಾಂಡ್ ಇದೆ ಸದ್ಯಕ್ಕೆ. ಸೊ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟ್ ವಿಡಿಯೋ ಮಾಡುವ. ಡೆಸರ್ಟ್ ತೊಗೊಂಡೋಗಿ ಚೆನ್ನಾಗಿ ಓಡಿಸಿ ಚಚ್ಚಿ ಬುಲೆಟ್ ಪ್ರೂಫ್ ಅಂತಾರೆ, ಬುಲೆಟ್ ಶೂಟ್ ಮಾಡಿ ನೋಡುವ ಅಲ್ವಾ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್. Like it's go. It's not nice. The nice is tan. This is not nice.